ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಈ ದಿನದ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ವಿಚಾರವಾಗಿ ಮನೆಯಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲ ಅರಿಷ್ಟಗಳು ದೂರ ಆಗಬೇಕು. ಅತ್ಯಂತ ಸರಳ ಮಾರ್ಗ ಯಾರೇ ಆಗಿರ್ಬೋದು, ಈ ಮಂತ್ರವನ್ನು ಪ್ರತಿ ದಿವಸ 11 ಬಾರಿ ಪೂಜಾ ಕೋಣೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಅಂದರೆ ಮಧ್ಯದಲ್ಲಾಗಿರ್ಬೋದು, ಶುಭ್ರ ಸ್ಥಳದಲ್ಲಿ ಕುತ್ಕೊಂಡು ಈ ಮಂತ್ರವನ್ನು ಪ್ರತಿ ದಿವಸ 11 ಬಾರಿ ಜಪವನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ, ಅರಿಷ್ಟಗಳು ದೂರ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಇವೆಲ್ಲ ಶಾಂತಿಯ ಮಂತ್ರಗಳು ಅಂತ ಕರೆದು. ಆ ಶಾಂತಿಯ ಮಂತ್ರ ಯಾವುದು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೆ. ಈ ದಿನ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಈ ದಿನದ ಫಲವನ್ನು ತಿಳ್ಕೊಳ್ಳೋಣ. ಸೋಮವಾರ ನವಮಿ ತಿಥಿ 10 ಗಂಟೆ 11 ನಿಮಿಷದವರೆಗೂ, ತದನಂತರ ದಶಮಿ ತಿಥಿ ಪ್ರಾರಂಭವಾಗ್ತದೆ. ಶುಕ್ಲ ಪಕ್ಷ ಶಿವಯೋಗ ಇರ್ತಕ್ಕಂಥ ಸಮಯ, ಕೌಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥದ್ದು. ಚಂದ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರ 7 ಗಂಟೆ 40 ನಿಮಿಷ ಬೆಳಗಿನವರೆಗೂ, ತದನಂತರ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾನೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8 ಗಂಟೆ 7 ನಿಮಿಷದಿಂದ 9 ಗಂಟೆ 32 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೂ. ಆ ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 47 ನಿಮಿಷದಿಂದ 3 ಗಂಟೆ 12 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ 1 ಗಂಟೆ 24 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 16 ನಿಮಿಷದಿಂದ 9 ಗಂಟೆ 58 ನಿಮಿಷದವರೆಗೂ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು. ಈ ದಿನ ಚಂದ್ರ ಮೊದಲ ಭಾಗದಲ್ಲಿ ಅಂದರೆ ಬೆಳಗ್ಗೆ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿ ತದನಂತರ ಅಶ್ವಿನಿ ನಕ್ಷತ್ರಕ್ಕೆ, ಕೇತುವಿನ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ ಮೇಷರಾಶಿ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಮೊಟ್ಟ ಮೊದಲನೇದಾಗಿ ವಿಚಾರಗಳನ್ನು ತಗೊಂಡಾದರೆ ದೈವಿಕ ಮನೋಭಾವತೆ ಜಾಸ್ತಿ ಇರ್ತದೆ. ಹಣಕಾಸಿನ ಮೇಲೆ ಇದರ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಮಕ್ಕಳ ಬಗ್ಗೆ ಚಿಂತನೆಗಳನ್ನು ಬಿಡಿ, ಆರೋಗ್ಯದ ಬಗ್ಗೆ ಚಿಂತನೆಗಳನ್ನು ಬಿಡಬೇಕಿದ್ದೀನ. ಸುಮ್ಮನೆ ಯಾಕೋ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಬರುತ್ತೆ, ಈ ಮನೋಭಾವತೆಯನ್ನು ಬಿಡಬೇಕು. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳ ಮುಖ್ಯ. ಅನ್ಯತಃ ಯಾರೇ ಹೊಸ ಅಥವಾ ಯಾರೋ ನಿಮಗೆ ಗೊತ್ತಿಲ್ಲದಲೇ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಯಾವುದೇ ಸಂಬಂಧಗಳನ್ನು ಇದನ್ನು ಇಟ್ಕೊಬೇಡಿ. ಸಂಬಂಧ ಅಂದರೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಯಾವುದೇ ವಿಶ್ವಾಸಗಳನ್ನು ಬೆಳೆಸ್ಕೊಳ್ಳದಲೇ ಇರತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದು ಅಷ್ಟು ಈ ದಿನ ಆ ಥರದ ಅನುಭವಗಳು ನಿಮ್ಮಲ್ಲಿ ಆಗ್ತದೆ. ಹಾಗೆ ಸಾತ್ವಿಕವಾಗಿ ದೈವಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಪ್ರೇರಣೆಯನ್ನು ಕೊಡಿ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಣಕಾಸಿನ ಮೇಲೆ ನಾನು ಹೇಳಿದಾಗೆ ಹಿಡಿತವನ್ನು ಸಾಧಿಸಿ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ಹಂತದಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದರೋ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಭೂಮಿಗೆ ಹೆಚ್ಚು ಬಂಡವಾಳವನ್ನು ಹಾಕ್ತೀರಿ. ಹಾಗೆ ಮನೆಯ ಬಗ್ಗೆ ಕಾಳಜಿ ಸ್ವಲ್ಪ ಕಡಿಮೆ ಆಗ್ತದೆ. ಮನೆ ಬಿಟ್ಟು ಸ್ವಲ್ಪ ದೂರ ಇರ್ಬೋದು, ಅಥವಾ ಬಿಡಪ್ಪ ಏನಾಗ್ಬಿಡುತ್ತೆ, ಯಾರ ಜೊತೆನೂ ಬರಿಬಾರ್ದು ಅಂತಕ್ಕಂಥ ಮನೋಭಾವತೆ ಬರ್ಬೋದು. ಪ್ರಶಾಂತತೆಯನ್ನು ಬಯಸ್ಬೋದು ನಿಮ್ಮ ಮನಸ್ಸು. ಸ್ವಲ್ಪ ನಷ್ಟದ ಪಥದಲ್ಲಿ ಈ ದಿನ ನಡೀತದೆ. ಬಟ್ ಭೂಮಿಗೆ ಬಂಡವಾಳ ಹಾಕ್ತಿದ್ದೀನಿ, ಖರೀದಿ ಮಾಡ್ತಿದ್ದೀನಿ, ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಅದಕ್ಕೆಲ್ಲ ಶುಭ ದಿನವಾಗತಕ್ಕಂಥದ್ದು ಇರುತ್ತೆ. ಅದರ ಒಂದು ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಬಂದಿದ್ದು ಕೂಡ ಖರ್ಚಾಗ್ತದೆ. ಇದಕ್ಕೆ ಪರಿಹಾರಾರ್ಥವಾಗಿ ಎಕ್ಕದ ಹೂವಿನ ಹಾರವನ್ನು ಗಣಪತಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ.
ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಮಿಥುನ ರಾಶಿಯವರಿಗೆ ನೋಡಿ, ಧೈರ್ಯದಿಂದ ಎಲ್ಲವನ್ನ ಗೆಲ್ತೀರಿ. ಮೊದಲೇ ನೀವು ಮಾತಿಗೆ ಪ್ರವೀಣರಾಗಿರೋದ್ರಿಂದ ಮಿಥುನ ರಾಶಿಯವರು ಕೇವಲ ಮಾತಿನಲ್ಲಿ ಗೆಲ್ತೀರಿ. ಸಹೋದರರ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಿ. ಕೆಲವೊಂದು ಸಂಧಾನದ ಮೂಲಕ ಅಭಿವೃದ್ಧಿ ಜಾಸ್ತಿ ಇರತಕ್ಕಂಥ ದಿನ. ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಶುಭದ ದಿನ. ಎಲ್ಲ ಒಂದು ಕೆಟಗರಿಯರ್ ಅಂದರೆ ಎಲ್ಲ ಒಂದು ಕ್ಷೇತ್ರ ಫಲದವ್ರಿಗೂ ಕೂಡ ಶುಭತ್ವ ಇದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಹಣಕಾಸು ವಹಿವಾಟುಗಳ ಬಗ್ಗೆ ಜಾಗರೂಕರಾಗಿರಬೇಕು, ಅಥವಾ ಕುಟುಂಬದ ಬಗ್ಗೆ ಅನ್ಯತಃ ಸಂಬಂಧಗಳು ಏನಾದರೂ ಸಮಸ್ಯೆಗಳು ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಕುಟುಂಬದ ತುಂಬ ಚಿಂತನೆಗಳನ್ನು, ಹಣಕಾಸಿನ ಚಿಂತನೆಗಳನ್ನು ಇದನ್ನು ಬಿಟ್ಟುಬಿಡಿ. ಸುಮ್ಮನೆ ಅನ್ನೆಸೆಸರಿಯಾಗಿ ಯಾಕೋ ಹಣ ಬರ್ತಾ ಇಲ್ಲ, ಯಾಕೋ ವ್ಯಾಪಾರ ಆಗ್ತಾ ಇಲ್ಲ, ಅಥವಾ ಯಾಕೋ ಮನೆಗೆ ನೆಮ್ಮದಿ ಇಲ್ಲ, ಈ ಥರದ ಮನೋಭಾವತೆಯನ್ನು ಆ್ಯಕ್ಚುಲಿ ಬಿಡಬೇಕಾಗುತ್ತೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಜಸ್ಟ್ ಫೋಕಸ್ ಮಾಡಿ, ನಿಮ್ಮ ಕೆಲಸಕ್ಕೆ ಫೋಕಸ್ ಮಾಡಿಕೊಳ್ಳಿ. ಈ ದಿನ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನೀವು ಕೆಲಸದಲ್ಲಿ ತಲ್ಲೀನತೆ ಇದ್ದಾಗ ಕಾಣ್ತೀರಿ. ಖಂಡಿತವಾಗಿ ಶುಭವಾಗ್ತದೆ. ಸಿಂಹರಾಶಿಯ ಫಲ. ಸಿಂಹರಾಶಿಯವರಿಗೆ ಕೋಪದಿಂದ ಕೆಲವೊಂದು ವಿಚಾರಗಳಲ್ಲಿ ನಷ್ಟವನ್ನು ಹೊಂದತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಸಿಂಹರಾಶಿಯ ವಿಚಾರದಲ್ಲಿ ದಾಂಪತ್ಯದ ವಿರಸಗಳು ಬರುತ್ತೆ, ಆದರೆ ದೂರ ಪ್ರಯಾಣ ಅಂತ ನೋಡಿದ್ವಿ. ಈ ದಿನ ದೂರ ಪ್ರಯಾಣ ಸಿಂಹರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾರಾದರೂ ಅಬ್ರಾಡ್ ಹೋಗ್ತಾ ಇದ್ದರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಅಂತ ನೋಡಿದ್ವಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಚಿಂತನೆಗಳನ್ನು ಬಿಟ್ಟುಬಿಡಿ. ಸ್ವಲ್ಪ ಮಟ್ಟಿಗೆ ಈ ದಿನ ಆ ಒಂದು ವಾತಾವರಣ ಇರತಕ್ಕಂಥದ್ದು ಇರ್ತದೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ವಿದ್ಯಾರ್ಥಿಗಳಿಗೆ ಶುಭತ್ವ ಜಾಸ್ತಿ ಆಗ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಿವನ ಅಷ್ಟೋತ್ತರಗಳನ್ನು ಪಠಣೆ ಮಾಡಿ, ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರು ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಬಟ್ ಈ ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭವಾಗ್ತದೆ. ಯಾರು ಈ ವೆಟರ್ನರೀಸ್ ಕಡೆ ಇರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಶುಭತ್ವ ಇದೆ. ಇನ್ನು ಮಿಕ್ಕ ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಧಾರಣ ಫಲ. ಆದರೆ ಸ್ವಲ್ಪ ಮಟ್ಟಿಗೆ ಈ ದಿನ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಕೇತುವಿನ ನಕ್ಷತ್ರದಲ್ಲಿ ಸ್ಥಿತ. ಕೇತು 12ರ ಸ್ಥಾನ. ನಿಮ್ಮ ಕಾಲುಗಳ ಬಗ್ಗೆ, ಕಾಲು ಬೆರಳುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತದೆ. ನಡೀತಾ ಇರಬೇಕಾದ್ರೆ ಎಡುತಕ್ಕಂಥ ಸಂದರ್ಭಗಳು ಬರ್ತದೆ. ಇದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಗಣಪತಿಗೆ ಕರ್ಪೂರದ ಆರತಿಯನ್ನು ಮಾಡಿ. ಹಾಗೆ ಮಕ್ಕಳಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಈ ದಿನ ನೀಡಿ, ಶುಭವಾಗ್ತದೆ. ಅಥವಾ ಬಿಳಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ಹಂಚಿ, ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಲಾಭಕ್ಕಾಗಿ ನಾಗಾಲೋಟ ಅಂತ ನೋಡಿದ್ವಿ. ಈ ದಿನ ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೆಲುವು ಸಾಧಿಸ್ತೀರಾ. ಆದರೆ ಈ ದಿನ ಒಂದು ರೀತಿಯಾಗಿ ಗೆಲುವು ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತಾ ಬರ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ದಾಂಪತ್ಯದ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ವ್ಯಾಪಾರ ವಹಿವಾಟುಗಳು, ವಿದ್ಯಾರ್ಥಿ ಕ್ಷೇತ್ರ, ದಾಂಪತ್ಯ, ವ್ಯಾವಹಾರಿಕವಾಗಿ ಶುಭತ್ವ ತುಲಾರಾಶಿಯವ್ರಿಗಿದೆ, ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಈ ದಿನ ಕೋರ್ಟ್ ಕಚೇರಿಯ ವಿಚಾರ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ವಿಚಾರ, ಹಣಕಾಸು ವಹಿವಾಟುಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆದರೆ ವೃಶ್ಚಿಕ ರಾಶಿಯವರು ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರೇ, ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಬಟ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣಕಾಸು ವಿಚಾರದಲ್ಲಿ ಗೆಲುವು ಮ್ಯಾಕ್ಸಿಮಮ್ ಇದೆ, ಶುಭವಾಗಲಿ. ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ಸ್ವಲ್ಪ ಮಟ್ಟಿಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಲೇಸಿನೆಸ್ ಕಾಡುತ್ತೆ, ಅವಕಾಶಗಳು ವಂಚಿತ ಆಗ್ತದೆ, ಹಣಕಾಸು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಬಟ್ ದೈವಿಕತ್ವ ಅಂತ ನೋಡಿದ್ವಿ. ಈ ದಿನ ನೋಡೋದಾದರೆ ದೈವಿಕತ್ವ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಸಹಾಯ ಹಸ್ತಕ್ಕೆ ಬಂದವರೇ ಸ್ವಲ್ಪ ಸಹಾಯದ ಕೊರತೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಶಿವನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಮಕರ ರಾಶಿಯವರ ಈ ದಿನದ ವಿಚಾರದಲ್ಲಿ ಹೇಗಿರುತ್ತೆ ಅಂದರೆ, ಮಕರ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮದ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳ, ಹಾಗೆ ಸಮಸ್ಯೆಗಳು ಕೂಡ ಹಾಗೆ ಇರುತ್ತೆ. ಬಿ ಕೇರ್ಫುಲ್. ಮಕರ ರಾಶಿಯಲ್ಲಿ ಯಾರಿದ್ದರೋ ಇದರ ಪ್ರತಿದಿನ ಕನಿಷ್ಠ ಪಕ್ಷ 108 ಬಾರಿ ತ್ರಯಂಬಕ ಮಂತ್ರವನ್ನು ಹೇಳಿ. ಹಣದ ಜೊತೆ ಸ್ವಲ್ಪ ಸಮಸ್ಯೆನೂ ಕೂಡ ಇದೆ. ಹಾಗೆ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಶಿವನ ದೇವಸ್ಥಾನದಲ್ಲಿ
ಸಾಧ್ಯವಾದರೆ ಗೋಧಿಯ ಪಾಯಸವನ್ನು ಹಂಚಿ, ತ್ರಯಂಬಕ ಮಂತ್ರವನ್ನು ಹೇಳಿ, ಅಥವಾ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನೀವೇನಾದರೂ ವಾಹನ ಚಾಲನೆಯಲ್ಲಿ ಮತ್ತೊಂದು ಅಲ್ಲಿದ್ದಾಗ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕುಂಭರಾಶಿಯವರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಲಭ್ಯತೆ ತುಂಬ ಜಾಸ್ತಿ ಇದೆ. ಅಫ್ಕೋರ್ಸ್ ಲಾಭದ ದಿನ. ವ್ಯಾಪಾರದಲ್ಲಿ, ದಾಂಪತ್ಯದಲ್ಲಿ, ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿ ಲಾಭ ಲಭ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ವಿದ್ಯಾರ್ಥಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಶುಭತ್ವ ಇದೆ. ಮೀನರಾಶಿಯ ಫಲಾಫಲ, ಖಂಡಿತ ಮೀನರಾಶಿಯವರೆಗೂ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥ ದಿನ. ಧನ ಸಂಪಾದನೆ ವ್ಯಾವಹಾರಿಕವಾಗಿ ಅತ್ಯಂತ ಶುಭದ ದಿನ. ಮೀನರಾಶಿ ಸಾಧ್ಯವಾದಷ್ಟು ಕೂಡ ನೀವು ಅತ್ಯಂತ ಶುಭದ ದಿನದಲ್ಲಿ ಒಂದನ್ನು ಕಾಣತಕ್ಕಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮನೆಯಲ್ಲಿ ಶಾಂತಿಯನ್ನು ನೆಲೆಸಬೇಕು. ಶಾಂತಿಯ ಮಂತ್ರ, ಈ ಶಾಂತಿಯ ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಪ್ರತಿ ದಿವಸ 11 ಬಾರಿ ಖಂಡಿತವಾಗಿ ಮನೆಯಲ್ಲಿ ಸಮಸ್ಯೆಗಳು, ಯಾಕೋ ಮನೆಗೆ ಹೋಗೋಕ್ಕೆ ಬೇಜಾರನಪ್ಪ, ಇವೆಲ್ಲ ಹೇಳ್ತಾ ಇರ್ತೀವಿ ನಾವು. ಮನೆಗೆ ಶಾಂತಿನೇ ಇಲ್ಲಪ್ಪ, ಎಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಲೇ ಇರ್ತೀವಿ. ಯಾಕಾದರೂ ಮನೆಗೆ ಹೋಗ್ತೀವೋ? ಅಫ್ಕೋರ್ಸ್ ಈ ಥರದ ಮನೋಭಾವತೆ, ಒಬ್ರಿಗೊಬ್ಬರು ಮನಸ್ತಾಪಗಳಿದ್ದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಸ್ಕ್ರೀನ್ ಮೇಲೆ ಇರುತ್ತೆ. ಓಂ ಸ್ವಸ್ತಿನೋ ಇಂದ್ರೋ ರುದ್ರಶ್ರವಾಹಂ, ಸ್ವಸ್ತಿನ ಪೂಷಾ ವಿಶ್ವವೇದಾಹಂ, ಸ್ವಸ್ತಿ ನಕ್ಷಾರ್ಯೋ ಅರಿಷ್ಟನೇಭಿಹಿಂ, ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಖಂಡಿತ ಇವೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮಂತ್ರಗಳನ್ನು. ಈ ಮಂತ್ರಗಳು ನಮಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಯಾರು ಪ್ರತಿ ದಿವಸ ಈ ಮಂತ್ರವನ್ನು ಜಪವನ್ನು ಮಾಡ್ತಾರೋ ಖಂಡಿತ ಮನೆಯಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು ಅಷ್ಟೇ ಸತ್ಯ. ಹಾಗೆ ನಮ್ಮ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.